Hi, good morning, my dear students. This is Narsimamurthy. Today, I'm going to explain the topic called Duties, Powers, and Functions of Competition Commission of India, President and Members. Coming to duties, powers, and functions of CCI President and members. What are their duties? What are their powers they can exercise? What are the functions they should perform? So let me know one by one. The first one is eliminate the unfair trade practices. And so we have discussed in previous classes, we learned many times what are unfair trade practices. So here there is a list of unfair trade practices. So let we have glance over it. So here, what are the unfair trade practices? Any trade practice for the purpose of promoting sale, if they adapt unfair method, that is known as unfair trade practices. ಅಂದರೆ ಸೇಲ್ಸನ್ನು ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಯಾವುದೋ ಒಂದು ಅನ್ಫೇರ್ ಮೆಥಡನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಅದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಇವಾಗ ಸೇಲ್ಸ್ ಇನ್ಕ್ರೀಸ್ ಮಾಡೋಕ್ಕೆ ಯಾವುದೋ ಒಂದು ಅನ್ಫೇರ್ ಮೆಥಡ್ ಯೂಸ್ ಮಾಡಿದ್ರೆ ಅದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಕರಿತೀವಿ. ಯಾವ ಥರ ಸೇಲ್ಸ್ ಇನ್ಕ್ರೀಸ್ ಮಾಡೋಕ್ಕೆ ಅನ್ಫೇರ್ ಮೆಥಡ್ಸ್ ಯೂಸ್ ಮಾಡ್ಬೋದು ಅಂದರೆ, ಸೊ ಇವಾಗ ಫಾಲ್ಸ್ ರೆಪ್ರೆಸೆಂಟಿಂಗ್ ದ ಗೂಡ್ಸ್ ಅಬೌಟ್ ದೇರ್ ಕ್ವಾಲಿಟಿ, ಸ್ಟ್ಯಾಂಡರ್ಡ್, ಕ್ವಾಂಟಿಟಿ, ಗ್ರೇಡ್, ಸ್ಟೈಲ್, ಪ್ರೈಸ್ ಎಸೆಟ್ರಾ. ಅಂದರೆ ಒಂದು ಪ್ರಾಡಕ್ಟು ಬಗ್ಗೆ ರಾಂಗ್ ಆಗಿ ಅದರ ಕ್ವಾಲಿಟಿ ಬಗ್ಗೆ ಆಗಿರ್ಬೋದು, ಕ್ವಾಂಟಿಟಿ ಬಗ್ಗೆ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಬಗ್ಗೆ ಆಗಿರ್ಬೋದು, ಗ್ರೇಡ್ ಬಗ್ಗೆ ಆಗಿರ್ಬೋದು, ಆ ಪ್ರಾಡಕ್ಟಲ್ಲಿ ಏನೆಲ್ಲ ಕಂಟೆಂಟ್ಸ್ ಇದೆ ಅದ್ರ ಬಗ್ಗೆ ಆಗಿರ್ಬೋದು, ಅಥವಾ ಅದ್ರ ಮಾಡಲ್ ಬಗ್ಗೆ ಆಗಿರ್ಬೋದು, ರಾಂಗ್ ಆಗಿ ಇನ್ಫಾರ್ಮೇಷನ್ ಕೊಟ್ಟು ಆ ಪ್ರಾಡಕ್ಟನ್ನು ಸೇಲ್ ಮಾಡಿದ್ರೆ ಅದನ್ನು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಮತ್ತು ಫಾಲ್ಸ್ ರೆಪ್ರೆಸೆಂಟ್ಸ್ ದಟ್ ದ ಸರ್ವಿಸಸ್ ಆರ್ ಆಫ್ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್, ಕ್ವಾಲಿಟಿ, ಗ್ರೇಡ್. ಅಂದರೆ ಯಾವುದೋ ಒಂದು ಸರ್ವಿಸ್ ಬಗ್ಗೆ, ಅದರ ಸ್ಟ್ಯಾಂಡರ್ಡ್ ಬಗ್ಗೆ, ಅದರ ಕ್ವಾಲಿಟಿ ಬಗ್ಗೆ ರಾಂಗ್ ಆಗಿ ಇನ್ಫಾರ್ಮೇಷನ್ ಕೊಟ್ಟು ಸೊ ಆ ಸರ್ವಿಸನ್ನು ಯೂಸ್ ಮಾಡೋಂತೆ ಆ ಸರ್ವಿಸನ್ನು ಸೇಲ್ ಮಾಡಿದ್ರೆ ಅದನ್ನು ಕೂಡ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಫಾಲ್ಸ್ ರೆಪ್ರೆಸೆಂಟ್ಸ್ ಎನಿ ರೀಬಿಲ್ಟ್, ಸೆಕೆಂಡ್ ಹ್ಯಾಂಡ್, ರಿನೋವೇಟೆಡ್, ರೀಕಂಡೀಷನ್ಡ್ ಆರ್ ಓಲ್ಡ್ ಗೂಡ್ಸ್ ಆ್ಯಸ್ ನ್ಯೂ ಗೂಡ್ಸ್. ಅಂದರೆ ಇವಾಗ ಸೆಕೆಂಡ್ ಹ್ಯಾಂಡ್ ಗೂಡ್ಸು, ರಿನೋವೇಟ್ ಮಾಡಿರ್ತಕ್ಕಂಥ ಗೂಡ್ಸು, ರೀಬಿಲ್ಟ್ ಮಾಡಿರ್ತಕ್ಕಂಥ ಗೂಡ್ಸು, ಅಥವಾ ರೀಕಂಡೀಷನ್ ಮಾಡಿರ್ತಕ್ಕಂಥ ಗೂಡ್ಸು, ಅಥವಾ ಓಲ್ಡ್ ಗೂಡ್ಸನ್ನು ನ್ಯೂ ಗೂಡ್ಸ್ ಅಂದ್ಬಿಟ್ಟು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಪ್ರಾಡಕ್ಟ್ಸನ್ನು ಸೇಲ್ ಮಾಡಿದ್ರೆ ಅದನ್ನು ಕೂಡ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ರೆಪ್ರೆಸೆಂಟ್ ದ ಗೂಡ್ಸ್ ಆರ್ ಸರ್ವಿಸಸ್ ಹ್ಯಾವ್ ಸ್ಪಾನ್ಸರ್ಶಿಪ್, ಅಪ್ರೂವಲ್, ಪರ್ಫಾರ್ಮೆನ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, accessories, uses or benefits which such goods or services do not have. That means the benefits ಅಂದರೆ ಗೂಡ್ಸು ಸರ್ವಿಸಸಲ್ಲಿ ಯಾವ ಬೆನಿಫಿಟ್ಸ್ ಇದೆಯೋ ಆ ಬೆನಿಫಿಟ್ಸ್ ಇಲ್ಲದೇ ಇರೋ ಬೆನಿಫಿಟ್ಸನ್ನು ಆ ಪ್ರಾಡಕ್ಟ್ಸು ಅಥವಾ ಸರ್ವಿಸಸಲ್ಲಿ ಬೆನಿಫಿಟ್ಸ್ ಏನೇನಿರಲ್ವೋ ಆ ಎಲ್ಲ ಬೆನಿಫಿಟ್ಸ್ ಇದೆ ಅಂದ್ಬಿಟ್ಟು ಅದರಿಂದ ಇಷ್ಟೆಲ್ಲ ಅಡ್ವಾಂಟೇಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಾಗಿ ಆ ಅಡ್ವಾಂಟೇಜಸ್ ಎಲ್ಲ ಸಿಗಲ್ಲ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ಸಿಂದ. ಆದರೂ ಕೂಡ ಆ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸನ್ನು ನೀವು ಯೂಸ್ ಮಾಡಿದ್ರೆ ಡೆಫಿನೆಟಾಗಿ ಬೆನಿಫಿಟ್ಸ್ ಸಿಗುತ್ತೆ ಅಂದ್ಬಿಟ್ಟು ರಾಂಗ್ ಇನ್ಫಾರ್ಮೇಷನನ್ನು ಕೊಟ್ಟು ಸೇಲ್ ಮಾಡಿದ್ರೆ ಅದು ಕೂಡ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಮತ್ತು give false or misleading facts disparaging in the goods, services or trade of another person. ಅಂದರೆ ಬೇರೆ ಪರ್ಸನ್ ಗೂಡ್ಸು ಸರ್ವಿಸಸ್ಗಿಂತ ನಮ್ಮ ಗೂಡ್ಸು ಸರ್ವಿಸಸ್ಸು
ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಸ್ಟ್ಯಾಂಡರ್ಡ್ ಗೂಡ್ಸು, ಒಳ್ಳೆ ಸ್ಟ್ಯಾಂಡರ್ಡ್ ಸರ್ವಿಸಸ್ಸು, ರೀಸನಬಲ್ ಪ್ರೈಸ್ ಕೊಡ್ತೀವಿ, ಬೇರೆ ಪರ್ಸನ್ ಗೂಡ್ಸು ಸರ್ವಿಸಸ್ಗಿಂತ ಅಂದ್ಬಿಟ್ಟು ರಾಂಗ್ ಮಾಹಿತಿಯನ್ನು ಕೊಟ್ಟು ಸೇಲ್ ಮಾಡಿದ್ರೆ ಅದನ್ನು ಕೂಡ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಗಿವಿಂಗ್ ರಾಂಗ್ ಅಡ್ವರ್ಟೈಸ್ಮೆಂಟ್. Wrong advertisement means actually the product don't have such qualities, such benefits, even though stating that the product have all those benefits. So it is nothing but wrong advertisement. It is also against trade practice or unfair trade practice. And then these are all unfair trade practices. So here CCI, Competition Commission of India, or its president members' objective is eliminate such unfair trade practices, in this way protecting the interests of consumers. And inquire into certain agreements. Prevent anti-competitive agreements between business persons, and it also inquired if such cases found. That means, do you know competitive agreements? Competitive agreements means from here one enterprise have agreement with another enterprise. So finally, from such agreements, here competition will fair competition we can see. That is known as competitive agreements. Anti-competitive agreements means if such agreements, here the fair and healthy competition will get affected. That is known as anti-competitive agreements. For example, one enterprise has merged with another enterprise, or one enterprise has amalgamated with another enterprise. With such mergers or amalgamation, if that process will affect the fair and healthy competition, that itself is known as anti-competitive agreements. And then stopping the new entrants, those who want to enter into markets, Indian markets. ಅಂದರೆ ಇಂಡಿಯನ್ ಮಾರ್ಕೆಟ್ಸ್ಗೆ ಯಾರು ನ್ಯೂ ಪಾರ್ಟಿಸಿಪೆಂಟ್ಸು ಎಂಟ್ರಿ ಆಗ್ತಾರೋ ಅಂಥವ್ರನ್ನು ಸ್ಟಾಪ್ ಮಾಡೋದ್ರಿಂದ ದಟ್ ವಿಲ್ ಅಫೆಕ್ಟ್ ಆನ್ ಫೇರ್ ಆ್ಯಂಡ್ ಹೆಲ್ತಿ ಕಾಂಪಿಟೇಷನ್ ಇನ್ ಇಂಡಿಯಾ. ಆ್ಯಂಡ್ ದೆನ್ these are all anti-competitive agreements. So prevent, stopping those agreements, it is the main duty or power or function of CCI or CCI president and members. And also inquired if cases found. So if such cases found, if any agreements were made for stopping new participants to enter into Indian market, or if any mergers or amalgamations were there which restricting or affecting fair and healthy competition. So here identifying such activities and conducting inquiry, and also take proper action against such activities. So this is the duty, power and function of CCI. And then preventing hindering entry. So preventing hindering entry. Yeah, CCI, Competition Commission of India, also prevent those marketers entering into market illegally and crossing their boundaries. So here Competition Commission of India objective is ಯಾವ ಮಾರ್ಕೆಟರ್ಸ್ ಇಲ್ಲಿಗಲ್ ಆಗಿ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾರೋ, ಸೊ ಅಂಥ ಮಾರ್ಕೆಟರ್ಸನ್ನು ಪ್ರಿವೆಂಟ್ ಮಾಡೋದು ಬೈ ವೇ ಆಫ್ imposing penalty, by way of giving imposing imprisonment to them. So in this way, so restricting or controlling the marketers to enter into market illegally. ಅಂದರೆ ಯಾವ ಮಾರ್ಕೆಟರ್ಸು ಇಲ್ಲೀಗಲ್ ಆಗಿ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾರೋ
ಇಲ್ಲೀಗಲ್ ಆಗಿ ಸ್ಮಗ್ಲಿಂಗ್ ಅಂತ ಕರಿತೀವಿ. ಇದೆಲ್ಲ ಕೂಡ ಇಲ್ಲೀಗಲ್ ಮಾರ್ಕೆಟರ್ಸ್ ಇಲ್ಲೀಗಲ್ ಆಗಿ ಮಾರ್ಕೆಟ್ಗೆ ಎಂಟ್ರಿ ಆಗೋದು. ಆ್ಯಂಡ್ ಆಲ್ಸೋ ದೇ ಆರ್ ಕ್ರಾಸಿಂಗ್ ದೇರ್ ಬೌಂಡ್ರೀಸ್. ಅಂದರೆ ಏನು ಕಾನೂನು ಇದೆಯೋ ಆ ಕಾನೂನು ಇಂಥ ಆ್ಯಕ್ಟಿವಿಟೀಸ್ ಇಂಥ ಗೂಡ್ಸ್ ಮಾರ್ಕೆಟ್ ಮಾಡಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡಿದರೂ ಕೂಡ ಅವರು ಆ ರಿಸ್ಟ್ರಿಕ್ಷನ್ಸನ್ನು ದಾಟಿ ಸೊ ಈ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸನ್ನು ಮಾಡಿದ್ರೆ, ಇಲ್ಲಿಗಲ್ ಮಾರ್ಕೆಟ್ಸ್ ಮಾಡಿದ್ರೆ, ಗೂಡ್ಸನ್ನು ಮಾರ್ಕೆಟ್ ಮಾಡಿದ್ರೆ ಅದನ್ನು ಅಂಥ ಆ್ಯಕ್ಟಿವಿಟೀಸನ್ನು ಪ್ರಿವೆಂಟ್ ಮಾಡೋದು CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಡ್ಯೂಟಿ ಅಂತ ಹೇಳ್ಬೋದು, ಅಥವಾ ಪವರ್ ಅಂತ ಹೇಳ್ಬೋದು, ಅಥವಾ ಫಂಕ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಪ್ರಿವೆಂಟ್ ಅನ್ಫೇರ್ ಡಾಮಿನೇಟ್ ಪೊಸಿಷನ್ ಆಫ್ ಎಂಟರ್ಪ್ರೈಸ್. That means imposing unfair conditions or price on sale or purchase of goods or provision of any service, some unfair dominant activities. So dominant position means, see here, dominant position means here imposing unfair conditions. Conditions means so here against law. Imposing unfair conditions means those conditions are against law, that is known as unfair condition. And price on sale and charging excessive price more than the price which is labeled, which is on the label of a product, or the price fixing excessive price than the price fixed by under law. So this is all dominant position. ಸೊ ಈ ಅನ್ಫೇರ್ ಡಾಮಿನೆಂಟ್ ಪೊಸಿಷನ್ ಆಫ್ ಎಂಟರ್ಪ್ರೈಸ್ ಅಂದರೆ ಯಾವುದೋ ಒಂದು ಎಂಟರ್ಪ್ರೈಸು ಜಾಸ್ತಿ ಪ್ರೈಸನ್ನು ಫಿಕ್ಸ್ ಮಾಡೋದಾಗಿರಲಿ, ಸೊ ಕಾನೂನು ವಿರುದ್ಧವಾದಂಥ ಕಂಡೀಷನ್ಸ್ ಆಗಿರಲಿ, ಕಂಡೀಷನ್ಸ್ ಹಾಕ್ಬೋದಾಗಿರಲಿ, ಅಥವಾ ಆ ಎಂಟರ್ಪ್ರೈಸು ಸೊ ಅನ್ಫೇರ್ ಮೆಥಡ್ಸನ್ನು ಯೂಸ್ ಮಾಡಿ ಸೇಲ್ ಮಾಡೋದಾಗಿರಲಿ, ಅಥವಾ ಅನ್ಫೇರ್ ಮೆಥಡ್ಸನ್ನು ಯೂಸ್ ಮಾಡಿ ಗೂಡ್ಸನ್ನು ಪರ್ಚೇಸ್ ಮಾಡೋದಾಗಿರಲಿ, ಮತ್ತು ಪ್ರೈಸನ್ನು ಎಕ್ಸೆಸಿವ್ ಪ್ರೈಸನ್ನು ಚಾರ್ಜ್ ಮಾಡೋದಾಗಿರಲಿ, ಇವೆಲ್ಲ ಕೂಡ ಅನ್ಫೇರ್ ಡಾಮಿನೆಂಟ್ ಪೊಸಿಷನ್ ಆಫ್ ಎಂಟರ್ಪ್ರೈಸ್ ಅಂತ ಕರಿತೀವಿ. ಸೊ ಇಂಥದನ್ನು ಪ್ರಿವೆಂಟ್ ಮಾಡೋದು ಸೊ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಡ್ಯೂಟಿ, ಪವರ್ ಅಥವಾ ಫಂಕ್ಷನ್ ಅಂತ ಕರಿಬೋದು. Thank you students. In this class, so we have discussed about duties, powers, functions of CCI. CCI members, president. ಈ ಕ್ಲಾಸಲ್ಲಿ ನಾವು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಪ್ರೆಸಿಡೆಂಟ್, ಮೆಂಬರ್ಸ್, ಆಬ್ಜೆಕ್ಟಿವ್, ಡ್ಯೂಟೀಸ್, ಪವರ್ಸ್, ಫಂಕ್ಷನ್ಸ್ ಏನಂತ ತಿಳ್ಕೊಂಡ್ವಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.